ನಮಸ್ಕಾರ. ಕೃಷಿಕಾ ಚಾನೆಲ್ಗೆ ಸ್ವಾಗತ. ಯಲ್ಲಾಪುರದ APMCಯ ಶ್ರೀಮಾತಾ ಟ್ರೇಡಿಂಗ್ ಕಂಪನಿ ಹಾಲ್ನಲ್ಲಿ ನಡೆದ ಸಸ್ಯ ಸಂಭ್ರಮ 2024ರ ಕಾರ್ಯಕ್ರಮ. ಈ ವರ್ಷ ಪ್ರತಿ ವರ್ಷದಂತೆ ಸಸ್ಯ ಸಂಭ್ರಮದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಸ್ಯ ಸಂಭ್ರಮದಲ್ಲಿ ಹಲವಾರು ಡೇರೆ ಗಿಡಗಳು ಪ್ರದರ್ಶನಗೊಂಡಿದ್ದವು. ಶ್ರೀಮತಿ ಶ್ರೀಲತಾ ರಾಜೀವ್ ಕೃಷಿ ಸಖಿ ಪ್ರಶಸ್ತಿ ವಿಜೇತರಾದವರು ಇದರ ಸಮಾರಂಭವನ್ನು ಉದ್ಘಾಟಿಸಿದರು. ಹಾಗೆಯೇ ಶ್ರೀಮತಿ ಗಿರಿಜಾ ಗುರುಪ್ರಸಾದ್ ರಾವ್ ಇವರನ್ನು ಮಹಿಳಾ ಸಾಧಕಿ ಎಂದು ಸನ್ಮಾನಿಸಲಾಯಿತು. ಸಸ್ಯ ಸಂಭ್ರಮದಲ್ಲಿ ಡೇರೆ ಗಿಡಗಳಷ್ಟಲ್ಲದೆ ಇತರ ಅನೇಕ ಸೇವಂತಿಗೆ ಗಿಡಗಳು ಮತ್ತು ಅನೇಕ ಅಲಂಕಾರಿಕ ಗಿಡಗಳು, ಬಣ್ಣ ಬಣ್ಣದ ಗಿಡಗಳು ಕೂಡ ಪ್ರದರ್ಶನಗೊಂಡಿದ್ದವು. ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಪ್ರಕೃತಿ ಮತ್ತು ಮಾನವ ಎರಡೂ ದೈವ ಸೃಷ್ಟಿ. ಆದರೆ ಗಿಡ ಮರಕ್ಕೆ ಬುದ್ಧಿ ಇಲ್ಲ, ತನಗೆ ಮಾತ್ರ ಬುದ್ಧಿ ಇದೆ ಎನ್ನುವುದು ಮಾನವನ ಭ್ರಮೆ. ಹುಟ್ಟಿನಿಂದ ಸಾಯುವವರೆಗೂ ಎಲ್ಲ ರೀತಿಯಲ್ಲೂ ಉಪಯೋಗವಾಗುವಂತಹ ಗಿಡ ಮರಗಳು ಮನುಷ್ಯನ ಬದುಕಿಗೆ ಉತ್ತಮ ಸಂದೇಶವನ್ನು ನೀಡುತ್ತವೆ. ಕೊನೆಗೊಮ್ಮೆ ಧರೆಗುರುಳಿದಾಗ ಸಹ ಮರಗಳು ಕಟ್ಟಿಗೆಯಾಗಿ ಇನ್ನೊಬ್ಬರ ಮನೆಯ ಒಂದು ಒಲೆಯನ್ನು ಉರಿಸುವುದಕ್ಕಾಗಲಿ ಆ ರೀತಿಯಲ್ಲಿ ತಮ್ಮ ಒಂದು ಬದುಕಿನ ಸಾರ್ಥಕತೆಯನ್ನ ಗಿಡ ಮರಗಳು ಹೇಳ್ತವೆ. ಪ್ರತಿಯೊಂದು ಸಸ್ಯವೂ ಕೂಡ ಮಾನವನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗ ಆಗ್ತಾನೆ ಇರುತ್ತೆ. ಪ್ರತಿನಿತ್ಯ ಹೂವು ಹಣ್ಣುಗಳನ್ನು ನೀಡುವುದಾಗಲಿ, ಬಿಸಿಲಲ್ಲಿ ಬಂದವರಿಗೆ ನೆರಳಾಗಿ, ಹುಟ್ಟಿದಾಗ ತೊಟ್ಟಿಲಾಗಿ ಏನಂದ್ರೆ ಜೀವನಕ್ಕೆ ಏನಾದ್ರು ಒಂದು ಬೇಕಲ್ಲ ಅಂತೇಳಿ ಹಾಸ್ಪಿಟಲ್ ಜೊತೆಗೆ ಈ ಬಿಸ್ನೆಸ್ ಅನ್ನು ಸಹಿತ ಕೈ ಒಂದು 2-3 ಜನ ವರ್ಕರ್ಸ್ ತಗೊಂಡು ನಮ್ಮ ಜೊತೆಗೆ ಅವರಿಗೂ ಒಂದು ಜೀವನಕ್ಕೆ ಆದಾಯ ಆಯಿತು. ನಾವು ಸಹಿತ ಒಂದು ಉದ್ಯೋಗನ ಮುಂದುವರ್ಸ್ಕೊಂಡ್ ಬಂದ್ವಿ. ಕೊನೆಗೆ ಓಮಿನಲ್ಲಿ ಇದರಲ್ಲಿ ಅಂತ ಹೇಳಿ ನಾನು ಆಲ್ಕೋಹಾಲ್ ಮೊಕ್ಕಲನ್ನ ಚಿಡಿಸಿ ಎಲ್ಲ ಕಡೆ ಸಹಿತ ನಾನೇ ಸ್ವತಃ ಸೆಲ್ಫಿ ನಿಂತಿದ್ದೆ. ನಮ್ಮ ಮನೆಯವ್ರನ್ನ ತಗೊಂಡು ಒಂದು ಗಾಡಿಯನ್ನು ಸೈಡಿಗೆ ಒಂದು ಕೂರಿಸ್ಕೊಂಡು ಬಂದು ಧೈರ್ಯಕ್ಕೆ ಇದ್ದಾರೆ ಅಂತ ಹೇಳಿ ಅವರಿಗೂ ಸ್ವಲ್ಪ ಬೇಜಾರಾಗಬಾರ್ದು ಅಂತ ಹೇಳಿ ಚೆಲ್ಸಿ ಹೋಗ್ತಿದ್ದೆ. ಇದನ್ನೆಲ್ಲ ಸುಮಾರು ಈಗ 18 ವರ್ಷ 19 ವರ್ಷದಿಂದನೂ ಮಾಡಿ ಈಗ ಒಂದು 2 ವರ್ಷ 3 ವರ್ಷದಿಂದ ರೊಟ್ಟಿ ಮೇಕಿಂಗ್ ಮಷಿನ್ ಹಾಕಿ ಸೋಲಾರ್ ತಗೊಂಡು ಅದರಿಂದ ಸಹಿತ Yo